ಇತ್ತೀಚೆಗೆ ನಿಮ್ಮ ಕಾಟನ್ ಕ್ಯಾಂಡಿ ಸಾಂಗ್ ಕೂಡ ಹಿಟ್ ಆಯಿತು. ನೀವು ಹೋಗಿ ನಿಮ್ಮ ಅಭಿಮಾನಿಗಳನ್ನು ಎಲ್ಲಿದ್ದರೂ ಅಲ್ಲೇ ಭೇಟಿಯಾಗಿ ಗಿಫ್ಟ್ ಕೂಡ ಕೊಟ್ಟು ಬಂದಿರೋವಂಥದ್ದು. ತುಂಬ ಇಷ್ಟಪಟ್ಟರು ಅದನ್ನೆಲ್ಲರೂ. ಹೌದು. ಸೊ ಅದು ಪಾರ್ಟ್ ಆಫ್ ದ ಪ್ರಮೋಷನ್ ಆ್ಯಕ್ಟಿವಿಟಿ ಕೂಡ ಆಗಿತ್ತು. ಐ ಜಸ್ಟ್ ವಾಂಟೆಡ್ ಟು ಏನೋ ಒಂಥರ ಡಿಫ್ರೆಂಟಾಗಿ ಪ್ರಮೋಷನ್ ಮಾಡಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿತ್ತು. ಅನೌನ್ಸ್ ಮಾಡಿದೆ ಯಾರು ರೀಲ್ಸ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ 1 ಮಂತ್ ಒಳಗಡೆ ನಾನು ಅವ್ರಿಗೆ ನಾನು ಭೇಟಿ ಮಾಡ್ತೀನಿ ಬಂದ್ಬಿಟ್ಟು ಅಂತ ಒಂದು ಅನೌನ್ಸ್ ಮಾಡಿದೆ. ಸೊ ಹುಬ್ಬಳ್ಳಿಯ ಒಂದು ಚಿಕ್ಕ ಹುಡುಗಿ ರೀಲ್ಸ್ ಮಾಡಿದ್ದು ಇವತ್ತಿಗೆ 40-50 ಲಕ್ಷ ವ್ಯೂಸ್ ಹೋಗಿದೆ ಅದಕ್ಕೆ. ಸೊ ನಾನೇ ಖುದ್ದಾಗಿ ಅವ್ರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಬರೋದನ್ನ ಹೇಳಬೇಡಿ ನೀವು ಅಂತ ಹೇಳಿ ನನ್ನ ಒಂದು ಜಾಕೆಟ್ನ ತೊಗೊಂಡು ಹುಬ್ಬಳ್ಳಿವರೆಗೂ ಹೋಗಿ ಆ ಹುಡುಗಿಗೆ ಜಾಕೆಟ್ ಕೊಟ್ಟು ಆ ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿ ಬಂದೆ. ಒಂದು ರೀತಿ ಸ್ವೀಟ್ ಗೆಸ್ಚರ್ ಅಂತ ಅನಿಸುತ್ತೆ. ಅವ್ರಿಗೂ ತುಂಬ ಮೆಮೊರಬಲ್ ಆಗಿರುತ್ತೆ. ನಿಮ್ಮ ರೀತಿ ನಾವು ರ್ಯಾಪರ್ ಆಗಬೇಕು ಅನ್ನುವಂತಹ ಆಸೆಗಳು ಅವರಲ್ಲಿ ಹುಟ್ಕೊಡ್ತಾ ಇರೋವಂಥದ್ದು. ಹೌದು, ನನಗೆ ಅದೇ ಆಸೆ. ಅಂದರೆ ಟ್ಯಾಲೆಂಟೆಡ್ ಇರೋ ಮಕ್ಕಳನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗಿನ ಜನ್ರೇಷನ್ನಲ್ಲಿ ಒಂದೇ ಒಂದು ಟ್ಯಾಲೆಂಟ್ ಇದ್ದರೆ ಸಾಲೋದಿಲ್ಲ. ಯು ಹ್ಯಾವ್ ಟು ಬಿ ಮಲ್ಟಿ ಟ್ಯಾಲೆಂಟೆಡ್. ನಿಮಗೆ ಹಾಡೋಕ್ಕೂ ಬರಬೇಕು, ಡ್ಯಾನ್ಸ್ ಮಾಡೋಕ್ಕೆ ಬರಬೇಕು, ಓದಬೇಕು, ಸ್ಪೋರ್ಟ್ಸಲ್ಲಿ ಇರಬೇಕು. ಪ್ರತಿಯೊಂದು ಫೀಲ್ಡಲ್ಲೂ ನೀವು ಇದ್ದರೆ ಮಾತ್ರ ಫೈನಲಿ ಎಲ್ಲೋ ಒಂದು ಕಡೆ ಸೆಟ್ಲ್ ಆಗ್ಬೋದು. ಒಂದೇ ಪ್ರೊಫೆಷನ್ನ ನಾನು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟ ಇವಾಗಿರೋ ಜನ್ರೇಷನಲ್ಲಿ. ಬಿಕಾಸ್ ತುಂಬ ಟ್ಯಾಲೆಂಟ್ಸ್ಗಳಿದ್ದಾರೆ, ಟ್ಯಾಲೆಂಟ್ ರಶ್ ಇದೆ ಇಲ್ಲಿ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಅಷ್ಟು ಪವರ್ಫುಲ್ ಇದೆ, ಇಂಟರ್ನೆಟ್ ಇದೆ. ಎವ್ರಿಬಡಿ ಚಿಕ್ಕ ಮಕ್ಕಳೇ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ ನಮಗೆ, ಅಷ್ಟು ದೇ ಆರ್ ವೆರಿ ಬ್ರಿಲಿಯಂಟ್ ಇವಾಗ. ಸೊ ಹಾಗಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ಪೇರೆಂಟ್ಸ್. ಅವ್ರು ನಿಮ್ಮ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದರೆ ದಯವಿಟ್ಟು ಆ ಟ್ಯಾಲೆಂಟನ್ನು ಸಪೋರ್ಟ್ ಮಾಡಿ. ಒಂದು ರೀತಿ ಅನ್ನದಾತನ ನೆಚ್ಚಿನ ನಟ ಅನ್ಬೋದು ನಿಮ್ಮನ್ನು. ಯಾಕಂದರೆ ನವರಸನ್ ಸರ್ ಹೇಳ್ತಾ ಇದ್ರು ನನಗೆ ಕಷ್ಟದ ಟೈಮ್ ಇರ್ಬೋದು, ಫಿನಾನ್ಷಿಯಲಿ ಅಂತ ಇರ್ಬೋದು, ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋವಂಥದ್ದು. ಈ ಮಾತುಗಳು ಒಬ್ಬ ನಿರ್ಮಾಪಕನಿಂದ ಕೇಳಿದಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ? ಇಲ್ಲ, ನಿರ್ಮಾಪಕರನ್ನ ನಾವು ಫಸ್ಟು ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ಇವಾಗ ಸಿನಿಮಾಗಳೇ ಓಡ್ತಾ ಇಲ್ಲ, ಯಾರು ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ. ತುಂಬ ಕಷ್ಟದ ಪರಿಸ್ಥಿತಿಲಿದೆ ಸಿನಿಮಾ ಇಂಡಸ್ಟ್ರಿ. ಆ್ಯಂಡ್ ಇವಾಗ ಸ್ವಲ್ಪ ಮುಂಚೆ ಅಲ್ಲಿ ಇದ್ದಂಥ ಈಕ್ವೇಷನ್ ಇವಾಗ ವರ್ಕ್ ಆಗ್ತಾಯಿಲ್ಲ. ಅಂದರೆ ಒಬ್ಬ ನಟ ಬರ್ತಾನೆ, ಅವ್ನಿಗಿಷ್ಟು ಅಂತ ರೆಮ್ಯುನೇಷನ್ ಕೊಡ್ತೀವಿ, ಆಮೇಲೆ ಇನ್ನೊಬ್ಬರು ನಟಿ ಬರ್ತಾರೆ, ಅವ್ರಿಗಿಷ್ಟು ರೆಮ್ಯುನೇಷನ್ ಕೊಡ್ತೀವಿ, ಅವ್ರಿಗೆಲ್ಲ ದುಡ್ಡು ಕೊಟ್ಟು ಆಮೇಲೆ ಕೆಲಸ ಮಾಡಿ ಎಲ್ಲ ಹೊರೆ ಪ್ರೊಡ್ಯೂಸರ್ ಮೇಲೆ ಹೊರಿಸಿ ಸಿನಿಮಾ ಲಾಸ್ಟಿಗೆ ವರ್ಕ್ ಆಗಿಲ್ಲ ಅಂತಂದರೆ ಲಾಸ್ಟಿಗೆ ಎಲ್ಲರೂ ಬೆನಿಫಿಟಲ್ಲಿ ಇರ್ತಾರೆ, ಪ್ರೊಡ್ಯೂಸರ್ ಮಾತ್ರ ಲಾಸಲ್ಲಿ ಆಗಿಬಿಡ್ತಾರೆ. ಸೊ ಹಾಗಾಗಿ ಈ ಈಕ್ವೇಷನ್ ಸ್ವಲ್ಪ ಚೇಂಜ್ ಆಗಬೇಕು ಇವಾಗ. ಸೊ ಎಲ್ಲರೂ ಒಟ್ಟುಗೂಡಿ ಎಲ್ಲರ ಸಪೋರ್ಟಿಂದನೂ ಸಿನಿಮಾ ಆಗಬೇಕು. ಬರೋ ದುಡ್ಡಲ್ಲಿ ಈ ಲಾಸಸ್ ಈಕ್ವಲ್ ಆಗಿ ಲಾಸಸ್ ಮತ್ತು ಪ್ರಾಫಿಟ್ನ ಈಕ್ವಲಾಗಿ ಶೇರ್ ಮಾಡ್ಕೊಳ್ಳೋ ಥರ ಆದರೆ ಡೆಫಿನೆಟ್ಲಿ ಸರ್ವೈವ್ ಆಗ್ಬೋದು ಇನ್ನೊಂದಷ್ಟು ವರ್ಷಗಳ ಕಾಲ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಮರ್ತ್ಕೊಬಿಡ್ಬೇಕು ಅಷ್ಟೇ ಸಿನಿಮಾಗಳನ್ನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.